ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಆಫೀಸರ್ ಡಾಕ್ಟರ್ ನಾಗರಾಜ್. ಸೆಕೆಂಡ್ ಪಿ ಯು ಸಿ ಫಿಸಿಕ್ಸಲ್ಲಿ ಜೊಮೆಟ್ರಿಕಲ್ ಆಪ್ಟಿಕ್ಸ್ ಅಂತ ಒಂದು ಚಾಪ್ಟರ್ ಇದೆಯಲ್ಲ ನೋಡಿ, ಇಲ್ಲಿದೆ. ಇದರ ಮೇಲೆ ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಮಾಡ್ತಾ ಇದ್ದೀನಿ. ಸಾಕಷ್ಟು ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು, ಸರ್ ಜೊಮೆಟ್ರಿಕಲ್ ಆಪ್ಟಿಕ್ಸ್ ಮೇಲೆ ಪ್ರಾಬ್ಲಮ್ಸ್ ಮಾಡಿ ಅಂತ. ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರೆ. ನಾನು ಸ್ಮಾರ್ಟ್ ಬೋರ್ಡನ್ನು ಉಪಯೋಗಿಸ್ತಾ ಇಲ್ಲ, ಏಕೆಂದರೆ ಅಲ್ಲಿ ಸ್ವಲ್ಪ ಜಾಗದ ಸಮಸ್ಯೆ ಆಗುತ್ತೆ. ಎಸ್ಪೆಷಲಿ ಜೊಮೆಟ್ರಿಕಲ್ ಆಪ್ಟಿಕ್ಸಲ್ಲಿ ಸ್ಪೇಸ್ ಸ್ವಲ್ಪ ಜಾಸ್ತಿ ಬೇಕಾಗೋದ್ರಿಂದ ನಾನು ಈ ಥರ ಅಂದರೆ ಡಿಜಿಟಲ್ ಬೋರ್ಡನ್ನು ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಎನಿವೆ, ಸ್ಟೈಲ್ ಆಫ್ ಟೀಚಿಂಗು ಮತ್ತು ಎಕ್ಸ್ಪ್ಲನೇಷನ್ನು ಮತ್ತು ನಾನು ಮಾಡ್ಸಕ್ಕಂಥ ಪ್ರಾಬ್ಲಮ್ಸ್ ಕ್ವಾಲಿಟಿ ಎಲ್ಲ ಆ್ಯಸ್ ಇಟ್ ಈಸ್ ಇರುತ್ತೆ. ಹಿಂದಿನ ಚಾಪ್ಟರ್ಗಳಲ್ಲಿ ಯಾವ ಥರ ಮಾಡಿದ್ದೀನೋ ಹಾಗೇ ಇರುತ್ತೆ. ಇಲ್ಲ ಸರ್, ನೀವು ವಿಡಿಯೋ ಅಂದರೆ ನೀವು ಕೂಡ ಕಾಣಿಸ್ಬೇಕು ನಮಗೆ ಅನ್ನೋ ಥರ ಏನಾದರೂ ನಿಮ್ಮ ಫೀಲಿಂಗ್ ಇದ್ದರೆ ದಯವಿಟ್ಟು ನನಗೆ ಕಾಮೆಂಟ್ಸನ್ನು ಹಾಕಿ. ಐ ವಿಲ್ ಡೂ ಇಟ್ ವಿತ್ ಸ್ಮಾರ್ಟ್ ಬೋರ್ಡ್ ಓನ್ಲಿ. ಅಂದರೆ ಕ್ಯಾಮ್ರಾನ ಮುಂದೆ ಇಟ್ಕೊಂಡು ನಾನು ನಿಮಗೆ ಕಾಣಿಸೋ ಥರ ನಿಂತ್ಕೊಂಡು ಪಾಠ ಮಾಡೋ ಥರ ಮಾಡ್ತೀನಿ. ಏನಿವೆ, ಅದರಲ್ಲೇನಂತ ವ್ಯತ್ಯಾಸ ಏನು ಆಗೋದಿಲ್ಲ. ಅಲ್ಲೂ ಕೂಡ ನಾನು ನಿಮ್ಮ ನಾಗರಾಜ್ ಸರ್ರೇನೆ, ಇಲ್ಲೂ ಕೂಡ ನಾಗರಾಜ್ ಸರ್ರೇನೆ. ಓಕೆ, ಸೊ ಬನ್ನಿ ಮಕ್ಕಳೇ, ಮೊದಲನೇ ಪ್ರಾಬ್ಲಮ್. ಈ ಚಾಪ್ಟರ್ನಲ್ಲಿ ಸ್ವಲ್ಪ ಸೈನ್ ಕನ್ವೆನ್ಷನ್ಸ್ ಕನ್ಫ್ಯೂಷನ್ ಆಗುತ್ತೆ. ಬಹುಶಃ ಅದಕ್ಕೋಸ್ಕರ ಸ್ಟೂಡೆಂಟ್ಸ್ಗಳು ಈ ಚಾಪ್ಟರ್ ಪ್ರಾಬ್ಲಮ್ಸ್ ಸ್ವಲ್ಪ ಟಫ್ ಸಾರ್ ಅಂತ ಹೇಳ್ತಾ ಇರೋದು. ಆಮೇಲೆ ಮಿರರ್ ಅಂತ ಒಂದು ಬರುತ್ತೆ, ಲೆನ್ಸ್ ಅಂತ ಒಂದು ಬರುತ್ತೆ. ಮಿರರಲ್ಲಿ ಒಂಥರ ಸೈನ್ ಕನ್ವೆನ್ಷನ್ ಇರುತ್ತೆ, ಲೆನ್ಸಲ್ಲಿ ಒಂಥರ ಸೈನ್ ಕನ್ವೆನ್ಷನ್ ಇರುತ್ತೆ. ಅಲ್ಲಿ ರಿಫ್ಲೆಕ್ಷನ್ನು, ಇಲ್ಲಿ ರಿಫ್ರಾಕ್ಷನ್ನು, ಈ ಥರ ಏನೇನೋ ಸ್ವಲ್ಪ ವೆರೈಟಿ ಇದೆ. ಹಾಗಾಗಿ ಈ ಜಿಯೋಮೆಟ್ರಿಕಲ್ ಆಪ್ಟಿಕ್ಸ್ನ ಪ್ರಾಬ್ಲಮ್ಸ್ ತುಂಬ ಏನಲ್ಲ, ಸ್ವಲ್ಪ ಕಾಂಪ್ಲಿಕೇಶನ್ ಅಷ್ಟೇ. ಈ ಜಿಯೋಮೆಟ್ರಿಕಲ್ ಆಪ್ಟಿಕ್ಸಲ್ಲಿ ರಿಫ್ಲೆಕ್ಷನ್ನಿನ ಮೇಲೆ, ರಿಫ್ರಾಕ್ಷನ್ನಿನ ಮೇಲೆ ಮೇಯ್ನಾಗಿ ಬರೋದು. ರಿಫ್ಲೆಕ್ಷನ್ ಅಂತ ಬಂದಾಗ ರಿಫ್ಲೆಕ್ಷನ್ ಫ್ರಮ್ ಪ್ಲೇನ್ ಸರ್ಫೇಸ್, ರಿಫ್ಲೆಕ್ಷನ್ ಫ್ರಮ್ ಕರ್ವ್ಡ್ ಸರ್ಫೇಸ್ ಅಂದರೆ ಮಿರರ್ಸ್. ನೆಕ್ಸ್ಟ್ ರಿಫ್ರಾಕ್ಷನ್ ಅಂತ ಬಂದಾಗ ರಿಫ್ರಾಕ್ಷನ್ ಫ್ರಮ್ ಪ್ಲೇನ್ ಸರ್ಫೇಸ್, ಈ ಗ್ಲಾಸ್ ಸ್ಲ್ಯಾಬು, ಆಮೇಲೆ ಲ್ಯಾಟ್ರಲ್ ಶಿಫ್ಟ್, ಲೀನಿಯರ್ ಶಿಫ್ಟ್, ಆ ಥರ ನಾರ್ಮಲ್ ಶಿಫ್ಟ್, ಅಲ್ಲಿ ಲೀನಿಯರ್ ಶಿಫ್ಟ್ ಅಲ್ಲ ನಾರ್ಮಲ್ ಶಿಫ್ಟ್. ಮತ್ತು ಈ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಕ್ರಿಟಿಕಲ್ ಆ್ಯಂಗಲ್, ಈ ಕಾನ್ಸೆಪ್ಟ್ನ ಮೇಲೆ ಬರುತ್ತೆ. ಮತ್ತು ರಿಫ್ರಾಕ್ಷನ್ ಅಟ್ ಕರ್ವ್ಡ್ ಸರ್ಫೇಸ್ ಅಂತ ಬಂದಾಗ ಕಾನ್ವೆಕ್ಸ್ ಲೆನ್ಸ್, ಕಾನ್ಕೇವ್ ಲೆನ್ಸ್ ಇದ್ರ ಮೇಲೆ ಬರುತ್ತೆ. ಅದು ಬಿಟ್ಟರೆ ನೆಕ್ಸ್ಟು ಪ್ರಿಸಮ್. ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟ್ ಮೇಲೂ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀನಿ. ಒಂದು 4-5 ಪ್ರಾಬ್ಲಮ್ಸನ್ನು ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ ನಂಬರ್ಗಿಂತ ಆ ಪ್ರಾಬ್ಲಮಲ್ಲಿ ಬರ್ತಕ್ಕಂಥ ಕಾನ್ಸೆಪ್ಟ್ಸನ್ನು ನೀವು ಕ್ಯಾಚ್ ಮಾಡೋದು ಬಹಳ ಮುಖ್ಯ. ನಾನು ಆಗಲೇ ಸುಮಾರು ಸತಿ ಹೇಳಿದ್ದೀನಿ, ಒಂದು ಪ್ರಾಬ್ಲಮ್ ಮಾಡಿದರೆ ನೀವು ಅದರಲ್ಲಿ ಒಂದು 3-4 ಪ್ರಾಬ್ಲಮ್ಗೆ ಆಗೋಷ್ಟು ಸ್ಟಫನ್ನು ಹುಡುಕೋಬಹುದು ಅಂತ. ಇರಲಿ, ನಾವು ಐ ವಿಲ್ ಸ್ಟಾರ್ಟ್ ವಿತ್ ದಿಸ್ ಫಸ್ಟ್ ಪ್ರಾಬ್ಲಮ್. ಓಕೆ, ನಂಬರ್ ಏನು ಹಾಕಿಲ್ಲ, ಫಸ್ಟ್ ಪ್ರಾಬ್ಲಮ್ ಅಂತ ಕರಿತೀನಿ. ಆ್ಯನ್ ಆಬ್ಜೆಕ್ಟ್ ಆಫ್ 10 ಸೆಂಟಿಮೀಟರ್ an object of 10 centimeter height is placed at 10 centimeter and 20 centimeter. ಎರಡು ಜಾಗದಲ್ಲಿ ಇಟ್ಟಿದ್ದಾರೆ. 1 minute. Okay, so an object of 10 centimeter height is placed at 10 centimeter and 20 centimeter on the axis of a concave mirror of focal length 15 centimeter. ಸೊ ಏನೇನು ಡೇಟಾ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ಫೈಂಡ್ ದ ಪೊಸಿಷನ್, ನೇಚರ್ ಆ್ಯಂಡ್ ಸೈಜ್ ಆಫ್ ದ ಇಮೇಜ್ ಇನ್ ಈಚ್ ಕೇಸ್. ಫೈಂಡ್ ಪೊಸಿಷನ್ ಅಂದರೆ ಇಮೇಜ್ ಡಿಸ್ಟೆನ್ಸ್ ಕಂಡುಹಿಡಿಬೇಕು. ನೇಚರ್ ಅಂದರೆ ಅದೇನು ರಿಯಲ್ ಇಮೇಜಾ, ವರ್ಚುವಲ್ ಇಮೇಜಾ. ಆಮೇಲೆ ಸೈಜ್ ಅಂದರೆ ಮ್ಯಾಗ್ನಿಫೈ ಆಗಿದ್ರೆ ಅದರ ನ್ಯೂ ಹೈಟ್. ಈಗ ಓಲ್ಡ್ ಹೈಟ್ 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ನ್ಯೂ ಹೈಟ್ ಎಷ್ಟು ಅಂತ ಕಂಡುಹಿಡಿಬೇಕು. ಓಕೆ, ಸೊ ಈಗ ಪ್ರಾಬ್ಲಮನ್ನು ಸ್ಟಾರ್ಟ್ ಮಾಡ್ತೀನಿ. ಮೊದಲನೇದಾಗಿ ಕೊಟ್ಟಿರೋ ಡೇಟಾ ಬರ್ಕೊಳ್ಳೋಣ. ಇಮೇಜ್ ಹೈಟನ್ನು ನಾನು ಯಾವಾಗಲೂ ಆಬ್ಜೆಕ್ಟ್ ಹೈಟನ್ನು ನಾನು ಯಾವಾಗಲೂ ಹೆಚ್ ಅಂತ ತೊಗೋತೀನಿ. ಸೆಂಟಿಮೀಟರ್ ಎಲ್ಲನೂ ಸೆಂಟಿಮೀಟ್ರಲ್ಲೇ, ಎಲ್ಲ ನೀವು ಸೆಂಟಿಮೀಟ್ರಲ್ಲೇ ತೊಗೊಳ್ಳಿ. ಮೀಟರಲ್ಲಿದ್ದರೆ ಮೀಟರ್ನಲ್ಲೇ ತೊಗೊಳ್ಳಿ. ಓಕೆ, ಇಮೇಜ್ ಹೈಟ್ ಕೊಟ್ಟಿದ್ದಾರೆ, ಪ್ಲೇಸ್ಡ್ ಅಟ್ 10 ಸೆಂಟಿಮೀಟರ್. ಸೊ ಮೊದಲನೇ ಕೇಸು 10 ಸೆಂಟಿಮೀಟರ್, ಯು ಈಸ್ ಈಕ್ವಲ್ ಟು 10 ಸೆಂಟಿಮೀಟರ್. ಆಮೇಲೆ 20 ಸೆಂಟಿಮೀಟರ್ ಇದೆ, ಅದು ಆಮೇಲೆ ತೊಗೊಳ್ಳೋಣ. ಕಾನ್ಕೇವ್ ಮಿರರ್ ಆಫ್ ಫೋಕಲ್ ಲೆಂತ್ ಆಫ್ ದಿ ಕಾನ್ಕೇವ್ ಮಿರರ್ ನೆಗೆಟಿವ್ ಬರುತ್ತೆ, 15 ಸೆಂಟಿಮೀಟರ್. ಓಕೆ, ಫೈಂಡ್ ದ ಪೊಸಿಷನ್ ವಿ, ಅಷ್ಟೇ ಸಾಕು. ಸೊ ಫಾರ್ಮುಲಾ ಬಂದು 1/v ಪ್ಲಸ್ 1/u ಇಸ್ ಈಕ್ವಲ್ ಟು 1/f. ಓಕೆ, ಸೊ 1/v ಪ್ಲಸ್ 1/, ನೋಡಿ ಯಾವಾಗಲೂ ಯು ನೆಗೆಟಿವ್ ಇರುತ್ತೆ, ಸೊ -10 ಈಸ್ ಈಕ್ವಲ್ ಟು 1/-15. ಓಕೆ, ಸೊ 1/v ಈಸ್ ದೇರ್ ಫಾರ್ 1/15 ವಿತ್ ನೆಗೆಟಿವ್ ಸೈನ್. ಆಮೇಲೆ ಇದು ಪ್ಲಸ್ 1/-10 ಈ ಕಡೆ ಬಂದರೆ ಪ್ಲಸ್ ಆಗಿಬಿಡುತ್ತೆ, 1/10. ಓಕೆ, ಸೊ 1/v ಈಸ್ ದೇರ್ ಫಾರ್ ಎಲ್ ಸಿ ಎಮ್ ತೊಗೊಳ್ಳೋಣ. 15 ಮತ್ತು 10ಗೆ ಎಲ್ ಸಿ ಎಮ್ ಮಾಡಿ. 15 and 10 5ಇಂದ ಡಿವೈಡ್ ಮಾಡ್ಕೊಂಡು ಹೋಗ್ತೀನಿ. ಮೋಸ್ಟ್ಲಿ 30 ಬರುತ್ತೆ. 5 5s 5 2s. ಓಕೆ, 5 3s 5 2s. ಸೊ ಅಲ್ಲಿಗೆ 30, ಕರೆಕ್ಟ್. 5 3s 15, 15 to 30. ಎಲ್ ಸಿ ಎಮ್ ಈಸ್ 30 ಆಯಿತು. ನೆಕ್ಸ್ಟ್ ದಿಸ್ ಈಸ್ -2
ಇದು ದಿಸ್ ಈಸ್ ಪ್ಲಸ್ 3. ಸೊ 1 by v is therefore 1 by 30. therefore v is equal to reciprocal ತಗೊಂಡಾಗ 30 ಸೆಂಟಿಮೀಟರ್ ಆಯಿತು. ಸೊ v is equal to 30 ಸೆಂಟಿಮೀಟರ್. v 30 ಸೆಂಟಿಮೀಟರ್ ಬಂದಿದೆ. ಮ್ಯಾಗ್ನಿಫಿಕೇಶನ್ ಅನ್ನು ಕಂಡುಹಿಡಿಯೋಣ. ಮ್ಯಾಗ್ನಿಫಿಕೇಶನ್ is equal to minus v divided by u. ದಟ್ ಈಸ್ ಎಮ್ ಇಸ್ ಈಕ್ವಲ್ ಟು ಫಾರ್ಮುಲಾ ನೋಡಿ, ಇವೆಲ್ಲ ಫಾರ್ಮುಲಾಗಳು ನೆನ್ಪಿಟ್ಕೋಬೇಕು. ಸೊ ಇಲ್ಲಾಗಲೇ 2 ಫಾರ್ಮುಲಾ ಬಂತು. ಒಂದು 1 by v ಪ್ಲಸ್ 1 by u ಇಸ್ ಈಕ್ವಲ್ ಟು 1 by f ಅನ್ನೋದು ಒಂದು, ಇನ್ನೊಂದು ಎಮ್ ಇಸ್ ಈಕ್ವಲ್ ಟು ಮೈನಸ್ ವಿ ಡಿವೈಡೆಡ್ ಬೈ ಯು ಅನ್ನೋದು ಒಂದು. ಸೊ 2 ಫಾರ್ಮುಲಾ ಬಂತು. ಓಕೆ, ಲೆಟ್ ಅಸ್ ಪ್ರೊಸೀಡ್. ಮೈನಸ್ ವಿ ಬಂದು 30 ಸೆಂಟಿಮೀಟರ್ ಇದೆ, ಡಿವೈಡೆಡ್ ಬೈ ಯು ಈಸ್ 15 ಇದೆ, ಯು ಎಷ್ಟು 10 ಇದೆ. ಇಟ್ ಈಸ್ ಆಲ್ಸೋ ಮೈನಸ್. ಯಾಕೆ ಸರ್ ಮೈನಸ್ಸು? ಸೇಮ್ ಕನ್ವೆನ್ಷನ್ ಹೇಳಿದ್ದೀನಿ ನೋಡಿ. ಸೊ ಮೈನಸ್ ಆ್ಯಕ್ಚುಲಿ ನಾನು ಇಲ್ಲೇ ಬರೆದ್ಬಿಡ್ಬೇಕಾಯಿತು, -10 ಅಂತ ಅವಾಗ ಈಸಿ ಆಗಿರೋದು. ಸೊ ಅಲ್ಲಿಗೆ ಎಮ್ ಇಸ್ ಈಕ್ವಲ್ ಟು 3 ಆಯಿತು. ಸೊ ಎಮ್ 3 ಬಂದಿದೆ ಅಂದರೆ ಪಾಸಿಟಿವ್ ಬಂದಿದೆ. ನೆನ್ಪಿಟ್ಕೊಳ್ಳಿ, ಎಮ್ ಇಸ್ ಈಕ್ವಲ್ ಟು ಪಾಸಿಟಿವ್ ಆದರೆ ಇಮೇಜು ವರ್ಚುಯಲ್ ಇರುತ್ತೆ ಮಿರರ್ಸಲ್ಲಿ. ಆಮೇಲೆ ಎಮ್ ಇಸ್ ಈಕ್ವಲ್ ಟು ನೆಗೆಟಿವ್ ಆದರೆ ಇಮೇಜು ರಿಯಲ್ ಇರುತ್ತೆ. ರಿಯಲ್ ಅಂಡ್ ವರ್ಚುಯಲ್ ಅಂಡ್ ರಿಯಲ್ ಗೊತ್ತಾಯ್ತಲ್ಲ. ಎಮ್ ಇಸ್ ಈಕ್ವಲ್ ಟು ಪಾಸಿಟಿವ್ ವರ್ಚುಯಲ್ ಇರುತ್ತೆ, ಎಮ್ ಇಸ್ ಈಕ್ವಲ್ ಟು ನೆಗೆಟಿವ್ ರಿಯಲ್ ಇರುತ್ತೆ. ಸೊ ಈಗ ಎಮ್ ಇಸ್ ಈಕ್ವಲ್ ಟು 3 ಬಂದಿರೋದ್ರಿಂದ ನೇಚರ್ ಆಫ್ ದ ಇಮೇಜ್ ಈಸ್ ಈಕ್ವಲ್ ಟು ವರ್ಚುಯಲ್. ಓಕೆ, ಸೊ 2 ಪಾಯಿಂಟ್ ಸಿಕ್ತು. ಏನು? ಪೊಸಿಷನ್ ಸಿಕ್ತು, ನೇಚರ್ ಸಿಕ್ತು. ಈಗ ಸೈಜನ್ನು ಕೇಳಿದ್ದಾರೆ. ಎಮ್ ಇಸ್ ಈಕ್ವಲ್ ಟು ಇಮೇಜ್ ಹೈಟ್ ಡಿವೈಡೆಡ್ ಬೈ ಆಬ್ಜೆಕ್ಟ್ ಹೈಟ್ ಅಂತ ಕೂಡ ಫಾರ್ಮುಲಾ ಇದೆ. ಸೊ ಐ ಇಸ್ ಈಕ್ವಲ್ ಟು ಎಮ್ ಇಂಟು ಹೆಚ್. ಸೊ ಅಲ್ಲಿಗೆ ಐ ಇಸ್ ಈಕ್ವಲ್ ಟು ಎಮ್ ಎಷ್ಟು ಈಗಷ್ಟೇ ಮಾಡಿದ್ವಲ್ಲ 3 ಅಂತ, 3 ಇಂಟು ಹೈಟ್ ಕೊಟ್ಟಿದ್ದಾರೆ 10. ಸೊ ಐ ಇಸ್ ಈಕ್ವಲ್ ಟು 30 ಸೆಂಟಿಮೀಟರ್. ಸೊ ಮ್ಯಾಗ್ನಿಫೈ ಆಗಿರೋ ಇಮೇಜ್ ಬಂತು. ಸೊ ಗೊತ್ತಾಯ್ತಲ್ಲ ಮಕ್ಕಳೇ. ಸೊ ಅಲ್ಲಿಗೆ ಈ ಪ್ರಾಬ್ಲಮಿನ ಆನ್ಸರ್ಸು ಇಲ್ಲಿ ಒಂದು ಆನ್ಸರು ಯಾವುದು? ವಿ ಎಲ್ಲಿದೆ ಅದು? ಇದು ದಿಸ್ ಈಸ್ 1 ಆನ್ಸರ್. ಓಕೆ, ಇನ್ನೊಂದು ಇದು ಎಮ್ ಇಸ್ ಈಕ್ವಲ್ ಟು 3. ನೆಕ್ಸ್ಟು ವರ್ಚುಯಲ್, ಇದು ಇನ್ನೊಂದು ಆನ್ಸರು. ಆಮೇಲೆ ಇಮೇಜ್ ಹೈಟ್ 30 ಸೆಂಟಿಮೀಟರ್. ವೆಲ್, ವಿತ್ ದಿಸ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ಬರ್ತಾ ಇದೆ. ಬೇಕಾದ್ರೆ ಇದನ್ನು 2 ಅಂತ ಕರೆಯೋಣ. ಫೈಂಡ್ ದ ಪೊಸಿಷನ್ ಆಫ್ ಎನ್ ಆಬ್ಜೆಕ್ಟ್ ಅಂದರೆ ಯು ಅನ್ನು ಕೇಳಿದ್ದಾರೆ. ವೆನ್ ಪ್ಲೇಸ್ಡ್ ಇನ್ ಫ್ರಂಟ್ ಆಫ್ ಎ ಕಾನ್ಕೇವ್ ಮಿರರ್ ಆಫ್ ರೇಡಿಯಸ್ ಆಫ್ ಕರ್ವೇಚರ್ 30 ಸೆಂಟಿಮೀಟರ್. ರೇಡಿಯಸ್ ಆಫ್ ಕರ್ವೇಚರ್ 30 ಸೆಂಟಿಮೀಟರ್. -30 ಬರದೆ ಯಾಕೆ ಅಂತಂದರೆ ಅವ್ನು ಕೊಟ್ಟಿರೋದು ಕಾನ್ಕೇವ್ ಮಿರರ್. ವಿಚ್ ಪ್ರೊಡ್ಯೂಸಸ್ ರಿಯಲ್ ಇಮೇಜ್ ಆ್ಯಂಡ್ ವರ್ಚುಯಲ್ ಇಮೇಜ್ ಟ್ವೈಸ್ ದಿ ಸೈಜ್ ಆಫ್ ದಿ ಆಬ್ಜೆಕ್ಟ್. ಸೊ ಫಸ್ಟ್ ಕೇಸಲ್ಲಿ ಎಮ್ ಇಸ್ ಈಕ್ವಲ್ ಟು ರಿಯಲ್ಗೆ -2. ಸೆಕೆಂಡ್ ಕೇಸಲ್ಲಿ ಎಮ್ ಇಸ್ ಈಕ್ವಲ್ ಟು ವರ್ಚುಯಲ್ ಅಂದರೆ +2. ನೋಡಿ, ಹಿಂದಿನ ಸ್ಲೈಡಲ್ಲಿ ಹೇಳಿದ್ನಲ್ವಾ. ಸೊ ಎಮ್ ಪಾಸಿಟಿವ್ ಇದ್ದರೆ ವರ್ಚುಯಲ್ಲು, ಎಮ್ ನೆಗೆಟಿವ್ ಇದ್ದರೆ ರಿಯಲ್. ಸೊ ಅದೇ ಪಾಯಿಂಟನ್ನು ಇಲ್ಲಿ ತಗೋತಾ ಇದ್ದೀನಿ. ಸೊ ಇದು ರಿಯಲ್ ಇಮೇಜು ಅವ್ರು ಹೇಳಿರೋದು, ಇದು ವರ್ಚುಯಲ್ ಇಮೇಜ್. ಓಕೆ, ಸೊ ನೋಡೋಣ ಈಗ ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಎಮ್ ರಿಯಲ್ ಇದ್ದಾಗ ಲೆಟ್ ಎಮ್ ಇಸ್ ಈಕ್ವಲ್ ಟು -2. ಸೊ ಈಕ್ವೇಷನ್ ಎಮ್ ಇಸ್ ಈಕ್ವಲ್ ಟು -v ಡಿವೈಡೆಡ್ ಬೈ ಯು ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ. -2 ಇಸ್ ಈಕ್ವಲ್ ಟು -v ಡಿವೈಡೆಡ್ ಬೈ ಯು. ಮೈನಸ್ ಕ್ಯಾನ್ಸಲ್ ಆಯಿತು. ಸೊ ವಿ ಇಸ್ ಈಕ್ವಲ್ ಟು 2u. ಜನರಲ್ ಫಾರ್ಮುಲಾ ಯೂಸ್ ಮಾಡೋಣ. ಕನ್ಸಿಡರ್ 1 by v plus 1 by u is equal to 1 by f. Substitute 1 by v that is 2u plus 1 by u that is equal to 1 by f. So simplify ಮಾಡಿ 1 by u 1 by 2u plus 1 by u ಎಷ್ಟಾಗುತ್ತೆ ಸಾಲ್ವ್ ಮಾಡೋಣ. ಎಫ್ ಓಕೆ ಇಲ್ಲಿ ಎಫ್ ಅನ್ನು ಮಾಡ್ಕೊಂಬಿಡಿ. ಎಫ್ ಇಸ್ ಈಕ್ವಲ್ ಟು ಆರ್ ಡಿವೈಡೆಡ್ ಬೈ 2 ದಟ್ ಈಸ್ -30 ಡಿವೈಡೆಡ್ ಬೈ 2 ದಟ್ ಈಸ್ -15 ಸೆಂಟಿಮೀಟರ್. ಓಕೆ, ಸೊ ಅದರಲ್ಲಿ ಇರಲಿ. ಸೊ ವಾಪಸ್ ಇಲ್ಲಿಗೆ ಬರ್ತೀನಿ. 1 by 2u ಪ್ಲಸ್ 1 by u ಇದನ್ನು ಎಲ್ ಸಿ ಎಮ್ ತೊಗೊಂಡ್ರೆ 2u ಎಲ್ ಸಿ ಎಮ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ 1 ಪ್ಲಸ್ 2 ಈಸ್ ಈಕ್ವಲ್ ಟು 1 by f. ಓಕೆ, ಸೊ ಲೆಟ್ ಮಿ ಕಂಟಿನ್ಯೂ ಹಿಯರ್. ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ 3 ಡಿವೈಡೆಡ್ ಬೈ 2u is equal to 1 by f or 3f is equal to 2u. ಸೊ ನನಗೆ u ಮಾತ್ರ ಬೇಕು. ಸೊ 3f divided by 2 that is u is equal to 3 into -15 divided by 2.
ಸೊ u is equal to minus 15 into 3 45 divided by 2 ಸಾಲ್ವ್ ಮಾಡಬೇಡ. ಸೊ 15 into 3 divided by 2 15 into 3 divided by 2 22.5 minus 22.5 ಸೆಂಟಿಮೀಟರ್. ಸೊ ನೋಡಿ ಯು ನೆಗೆಟಿವ್ ಬರುತ್ತೆ, ಇಮೇಜ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಯಾವಾಗಲೂ ನೆಗೆಟಿವ್ ಇರುತ್ತೆ. ಓಕೆ, ಸೊ ಇದು ಒಂದಾಯಿತು, ಫಸ್ಟ್ ಪಾರ್ಟ್ ಆಯಿತು. ಸೆಕೆಂಡ್ ಪಾರ್ಟನ್ನು ತಗೊಳ್ಳೋಣ. ಇದೇ ಥರ ಸೆಕೆಂಡ್ ಪಾರ್ಟನ್ನು ಮಾಡಿ. ಇದು ಫಸ್ಟ್ ಪಾರ್ಟ್, ಇದು ಸೆಕೆಂಡ್ ಪಾರ್ಟ್. ವೆನ್ m is equal to +2 ಅಂದರೆ ಇಮೇಜ್ ವರ್ಚುವಲ್ ಇದ್ದಾಗ. ಓಕೆ, ಸೊ ಸೇಮ್ ಪ್ರೊಸೀಜರನ್ನು ಫಾಲೋ ಮಾಡ್ಕೊಂಡು ಹೋಗಿ ನಿಮಗೆ ಆನ್ಸರ್ ಸಿಗುತ್ತೆ. ಇಲ್ಲಿ ನಾನು ಡಿರೈವ್ ಮಾಡ್ಕೊಂಡು ಏನೇನೋ ಮಾಡಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಇನ್ನೂ ಒಂದು ಫಾರ್ಮುಲಾ ಇದೆ, ಏನು ಗೊತ್ತಾ? m is equal to f divided by f minus u ಅಂತ ಒಂದು ಫಾರ್ಮುಲಾ ಇದೆ. ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು. m is equal to f divided by f minus u. ನೋಡಿ, ಇವಾಗ ಈ ಫಾರ್ಮುಲಾ ಯೂಸ್ ಮಾಡ್ತೀನಿ. ಓಕೆ, ಲೆಟ್ ಮಿ ಸಬ್ಸ್ಟಿಟ್ಯೂಟ್. ಅಂದರೆ ಈ ಒಂದು 2-3 ಸ್ಟೆಪ್ ಕಮ್ಮಿ ಆಗುತ್ತೆ. ಸೊ 2 is equal to f divided by f minus u. ಕ್ರಾಸ್ ಮಲ್ಟಿಪ್ಲೈ ಮಾಡಿ. 2f minus 2u is equal to f, ಅಥವಾ 2f ಆ ಕಡೆ ಕಳಿಸಿದರೆ minus 2u is equal to f minus 2f. ಸೊ minus 2u is equal to minus f, u is equal to f divided by 2. ಓಕೆ, ಯಾಕೆಂದರೆ ಈ ಮೈನಸ್ ಸೈನ್ ಕ್ಯಾನ್ಸಲ್ ಆಗ್ತವೆ. ಸಣ್ಣ ಸಿಂಪ್ಲಿಫಿಕೇಷನ್ನ ಸ್ಕಿಪ್ ಮಾಡ್ತೀನಿ. ಈ ಮೈನಸ್ ಸೈನ್ ಕ್ಯಾನ್ಸಲ್ ಆಗುತ್ತೆ. ಓಕೆ, ಫೈನಲ್ ಆಗಿ ಯು ಇಸ್ ಈಕ್ವಲ್ ಟು ಎಫ್ ಅಂದರೆ minus 15 divided by 2, that is minus 7.5 ಸೆಂಟಿಮೀಟರ್. ಸೊ ದಿಸ್ ಇಸ್ ದ ಸೆಕೆಂಡ್ ಆನ್ಸರ್. ಇದು ಫಸ್ಟ್ ಆನ್ಸರು, ಇದು ಸೆಕೆಂಡ್ ಆನ್ಸರ್. ಗೊತ್ತಾಗ್ತಿದೆಯಲ್ಲ ಮಕ್ಕಳೇ? ಸೊ ಅಲ್ಲಿಗೆ ಸೆಕೆಂಡ್ ಪ್ರಾಬ್ಲಮ್ ಸಾಲ್ವ್ ಆಯಿತು. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇದು ಸ್ವಲ್ಪ ಲೆಂತಿ ಇದೆ, ನೋಡೋಣ ಏನು ಹೇಳ್ತಾರೆ ಕ್ವಶನ್ನಲ್ಲಿ ಅಂತ. ಕ್ವಶನ್ ನಂಬರ್ 3 ಅಂತ ಕರಿತೀನಿ. ಎ ಕಾನ್ಕೇವ್ ಮಿರರ್ ಆಫ್ ಫೋಕಲ್ ಲೆಂತ್ 0.3 ಮೀಟರ್. ಸೊ ಕಾನ್ಕೇವ್ ಅಂತ ಹೇಳಿದರೆ ಎಫ್ ಇಸ್ ಈಕ್ವಲ್ ಟು minus 0.3 ಮೀಟರ್ ಈಸ್ ಪ್ಲೇಸ್ಡ್ ಅಟ್ ಎ ಡಿಸ್ಟೆನ್ಸ್ 0.9 ಮೀಟರ್ ಫ್ರಮ್ ದಿ ವಾಲ್. ಇದು ಆಬ್ಜೆಕ್ಟ್ ಡಿಸ್ಟೆನ್ಸು ಅಲ್ಲ, ಇಮೇಜ್ ಡಿಸ್ಟೆನ್ಸು ಅಲ್ಲ, ಒಂದು ಗೋಡೆಯಿಂದ ಮಿರರ್ ಇರ್ತಕ್ಕಂಥ ದೂರ. ಹೌ ಫಾರ್ ಫ್ರಮ್ ದ ವಾಲ್ should an object be placed to obtain the real image on the wall? Real image on the wall ಅಂತ ಕೇಳಿದ್ದಾರೆ. ಸೊ ಈಗ ಇಲ್ಲಿ ಒಂದು ಗೋಡೆ ಇದೆ. ಇದು just 1 minute. So I consider one wall somewhere here. So this is the wall, and this is the axis of the mirror, principal axis ಅಂತ ಕರೆಯೋಣ. ಇಲ್ಲಿ ಕಾನ್ಕೇವ್ ಮಿರರ್ ಇದೆ. ಕಾನ್ಕೇವ್ ಮಿರರನ್ನು ನಾವು ಈ ಥರ ತೋರಿಸ್ತೀವಿ. ಬಲ್ಜ್ಡ್ ಸರ್ಫೇಸ್ ಶೈನ್ ಆಗಿರಬೇಕು. ಸೊ ಇವೆರಡರ ಮಧ್ಯೆ ಇರೋ ಡಿಸ್ಟೆನ್ಸನ್ನು ಕೊಟ್ಟಿದ್ದಾರೆ, ದಟ್ ಈಸ್ 0.9 ಮೀಟರ್. ಓಕೆ, ಈಗ ನಾವು ಎಲ್ಲೋ ಒಂದು ಕಡೆ ಆಬ್ಜೆಕ್ಟನ್ನು ಇಡಬೇಕು. ಎಲ್ಲಿ ಇಡಬೇಕು? ಸೊ ಇಲ್ಲೆಲ್ಲೋ ಒಂದು ಕಡೆ ಇರೋಣ ಆಬ್ಜೆಕ್ಟನ್ನು, ಓ ಅಂತ ಕರೆಯೋಣ. ಆವಾಗ ದಿಸ್ ಬಿಕಮ್ಸ್ ಯು ಆ್ಯಂಡ್ ದಿಸ್ ಬಿಕಮ್ಸ್ ವಿ. ಗೊತ್ತಾಗ್ತಾ ಇದೆಯಾ? ದಿಸ್ ಬಿಕಮ್ಸ್ ವಿ. ಓಕೆ, ನಾವು ಈಗ ಕಂಡುಹಿಡಬೇಕಾಗಿರೋದು ವೇರ್, ಹೌ ಫಾರ್ ಫ್ರಮ್ ದ ವಾಲ್ ಶುಡ್ ಅನ್ ಆಬ್ಜೆಕ್ಟ್ ಬಿ ಪ್ಲೇಸ್ಡ್. ಅಂದರೆ ಯು ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಓಕೆ, ಸಾಲ್ವ್ ಮಾಡಿ. ಇದಲ್ಲ ವಿ, ಸ್ವಲ್ಪ ಮಿಸ್ಟೇಕ್ ಆಯಿತು. ಇದು ವಿ ಆಗಲ್ಲ, ಇದು ಸಾರಿ. ಓಕೆ, ಈಗ ಇಮೇಜು ಈ ಗೋಡೆ ಮೇಲೇ ಫಾರಮ್ ಆಗಿರಬೇಕು. ಯಾವುದೋ ಒಂದು ಆಬ್ಜೆಕ್ಟನ್ನು ಇಟ್ಟಿದ್ದೀರಾ, ಇಲ್ಲಿ ಯಾವುದೋ ಒಂದು ಆಬ್ಜೆಕ್ಟನ್ನು ಈ ಥರ ಇಟ್ಟಿದ್ದೀರಾ ಅಂದ್ಕೊಳ್ಳೋಣ. ಈ ಥರ ಆಬ್ಜೆಕ್ಟ್ ಇದೆ. ಈ ಆಬ್ಜೆಕ್ಟಿನ ಇಮೇಜು ಈ ಗೋಡೆ ಮೇಲೇ ಫಾರಮ್ ಆಗಿರಬೇಕು. ಆವಾಗ ಇಮೇಜ್ ಡಿಸ್ಟೆನ್ಸ್ ಏನಾಗುತ್ತೆ? ಇಲ್ಲಿಂದ ಇಲ್ಲಿ ತನಕ ಇರೋದು ಇಮೇಜ್ ಡಿಸ್ಟೆನ್ಸ್ ಆಗುತ್ತೆ ವಿ. ಸೊ ಅಂದರೆ ವಿ ಅನ್ನು ನಾವು 0.9 ಮೀಟರ್ ಅಂತ ತಗೋಬೋದಲ್ವಾ? ಕರೆಕ್ಟ್ ಸರ್, ತಗೋಬೋದು. ಓಕೆ, ಆಮೇಲೆ ಇಮೇಜ್ ಅವರು ರಿಯಲ್ ಅಂತ ಹೇಳ್ತಿರೋದ್ರಿಂದ ವಿ ಇಸ್ ಈಕ್ವಲ್ ಟು ಮೈನಸ್ ಆಗುತ್ತೆ. ಓಕೆ, ನಾವು ಲೆಟ್ ಅಸ್ ಕನ್ಸಿಡರ್ 1/v ಪ್ಲಸ್ 1/u ಇಸ್ ಈಕ್ವಲ್ ಟು 1/f. ಸೊ 1/ minus 0.9 plus 1/u is equal to 1/minus 0.3.
ಈ ಬೇಕಾದ್ರೆ ಇದನ್ನು 1/0.9 9 ಅಂತ ಬರ್ಕೊಂಡ್ರೆ ನ್ಯೂಮರೇಟರ್ 10 ಆಗುತ್ತೆ. ಸೊ -10/9 ಅಂತ ಮಾಡ್ಬೋದು. ಪ್ಲಸ್ 1/u ಈಸ್ ಈಕ್ವಲ್ ಟು ಇದು ಅಷ್ಟೇ 10/3 ವಿತ್ ನೆಗೆಟಿವ್ ಸೈನ್. ಓಕೆ, 1/u ಈಸ್ ದೇರ್ ಫಾರ್ -10/3. ಈ ಕಡೆ ಬಂದರೆ ಪ್ಲಸ್ 10/9 ಆಯಿತು. ಸೊ 1/u ಈಸ್ ಈಕ್ವಲ್ ಟು 9 LCM -30 ಪ್ಲಸ್ 10. So that is equal to -20 divided by 9. So reciprocal ಮಾಡಿ u is equal to 9 by -30. So 9 divided by -30 ಎಷ್ಟಾಗುತ್ತೆ ಚೆಕ್ ಮಾಡೋಣ. 9 divided by 30 comes out to be 0. ಒಂದು ನಿಮಿಷ ಸರ್, 30 ಆಗಲ್ಲ, ಸಾರಿ 20 ಇದು 30 ಅಲ್ಲ, 9/20 ಅಲ್ವಾ. 9 divided by 20 is equal to 0.45. So minus 0.45 meter. I hope you followed this. Okay, with this I move on to the next question. ಒಂದ್ಸತಿ ನೋಡ್ಕೊಂಬಿಡಿ, ಆಮೇಲೆ ನೀವು ನೆಕ್ಸ್ಟು ಕಂಟಿನ್ಯೂ ಮಾಡಿ. ಅಂದರೆ ಒಂದು ಪಾಸ್ ಕೊಟ್ಬಿಟ್ಟು ಬೇಕಾದ್ರೆ ಚೆಕ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 4 ಅಂತ ಕರೆಯೋಣ. ಎ ಕ್ಯಾಂಡಲ್ ಫ್ಲೇಮ್ 0.03 ಮೀಟರ್ ಹೈಟ್, ಅಂದರೆ ಹೆಚ್ಚನ್ನು ಕೊಟ್ಟಿದ್ದಾರೆ. ನಾನು ಸೆಂಟಿಮೀಟರ್ನಲ್ಲಿ 0.03 ಇದೆ. ಓಕೆ, ಓಕೆ ಇರಲಿ ಬಿಡಿ, ಮೀಟರ್ನಲ್ಲಿ ಇರಲಿ ಬಿಡಿ. 0.03 ಮೀಟರ್ನಲ್ಲೇ ತಗೊಳ್ಳೋಣ. ಈಸ್ ಪ್ಲೇಸ್ಡ್ ಅಟ್ ಎ ಡಿಸ್ಟೆನ್ಸ್ ಆಫ್ 3 ಮೀಟರ್ ಫ್ರಮ್ ದಿ ವಾಲ್. ಹೌ ಫಾರ್ ಫ್ರಮ್ ದ ವಾಲ್ ಮಸ್ಟ್ ಎ ಕಾನ್ಕೇವ್ ಮಿರರ್ ಬಿ ಪ್ಲೇಸ್ಡ್ ಟು ಒಬ್ಟೈನ್ ದ ಇಮೇಜ್ ಆಫ್ 0.09 ಮೀಟರ್ ಹೈ. ಇಮೇಜ್ ಹೈಟನ್ನು ಕೊಟ್ಟಿದ್ದಾರೆ. ಐ ಈಸ್ ಈಕ್ವಲ್ ಟು 0.09 ಮೀಟರ್. ವಾಟ್ ಈಸ್ ದ ಫೋಕಲ್ ಲೆಂತ್ ಆಫ್ ದ ಮಿರರ್? ಓಕೆ, ಕಾನ್ಕೇವ್ ಮಿರರ್ ಅಂತ ಹೇಳಿರೋದ್ರಿಂದ ಅದು ನೆಗೆಟಿವೇ ಬರಬೇಕು. ಸೊ ಇಲ್ಲಿ ಕೊಟ್ಟಿರೋದನ್ನು ನಾವು ಡೀಟೇಲ್ ಆಗಿ ಬರ್ಕೊಳ್ತಾ ಹೋಗೋಣ. ಫಸ್ಟು ಆ್ಯಸ್ ಯೂಶುವಲ್ ಇಲ್ಲಿ ಒಂದು ವಾಲ್ ಇದೆ. ಓಕೆ, ಇಲ್ಲಿ ಒಂದು ವಾಲ್. ಈ ವಾಲಿನ ಒಂದಷ್ಟು ದೂರದಲ್ಲಿ ಒಂದು ಆ್ಯಕ್ಸಿಸನ್ನು ತೊಗೊಂಡ್ಬಿಡ್ತೀನಿ. ಒಂದಷ್ಟು ದೂರದಲ್ಲಿ ಕಾನ್ಕೇವ್ ಮಿರರ್ ಇದೆ. ಓಕೆ, ಎ ಕ್ಯಾಂಡಲ್ ಫ್ಲೇಮ್ ಆಫ್ 0.03 ಮೀಟರ್ ಹೈ ಪ್ಲೇಸ್ಡ್ ಅಟ್ ಎ ಡಿಸ್ಟೆನ್ಸ್ ಆಫ್ 3 ಮೀಟರ್ ಫ್ರಮ್ ದ ವಾಲ್. ಇಲ್ಲೆಲ್ಲೋ ಒಂದು ಕ್ಯಾಂಡಲ್ ಇದೆ. ಇದನ್ನು ಕ್ಯಾಂಡಲ್ ಅಂತ ಕರೆಯೋಣ. ಕ್ಯಾಂಡಲ್. ನೆಕ್ಸ್ಟು ಹೌ ಫಾರ್ ಫ್ರಮ್ ದ ವಾಲ್, ಅಂದರೆ ಇದನ್ನು ಕೇಳಿದ್ದಾರೆ, ಇದನ್ನು ಕೊಟ್ಟಿದ್ದಾರೆ. 3 ಮೀಟರ್ ಅಂತ ಕೊಟ್ಟಿದ್ದಾರೆ. ಕ್ಯಾಂಡಲ್ ಫ್ಲೇಮ್ ಈಸ್ ಪ್ಲೇಸ್ಡ್ ಅಟ್ 3 ಮೀಟರ್ ಫ್ರಮ್ ದ ವಾಲ್. ಹೌ ಫಾರ್ ಫ್ರಮ್ ದ ವಾಲ್ ಮಸ್ಟ್ ಕಾನ್ಕೇವ್ ಮಿರರ್ ಬಿ ಪ್ಲೇಸ್ಡ್, ಅಂದರೆ ಇದನ್ನು ಕೇಳಿದ್ದಾರೆ, ಎಕ್ಸನ್ನು ಕೇಳಿದ್ದಾರೆ. ಟು ಒಬ್ಟೈನ್ ದ ಇಮೇಜ್ ಆಫ್ 0.0 ಮೀಟರ್ ಹೈ ಆನ್ ದ ವಾಲ್. ಓಕೆ, ಎಕ್ಸ್ ಅಂದರೆ ಇವಾಗ ಇಮೇಜ್ ಡಿಸ್ಟೆನ್ಸೇ ಆಗುತ್ತೆ. ಓಕೆ, ಇದು ಯು. ಯಾವಾಗಲೂ ನಾವು ಡಿಸ್ಟೆನ್ಸ್ಗಳನ್ನು ಸೆಂಟರಿಂದ ತಾನೇ ಮೆಷರ್ ಮಾಡೋದು, ಪೋಲ್ ಸೆಂಟರಿಂದ ತಾನೇ ಮಾಡೋದು. ಓಕೆ, ಸೊ ಯು ಆ್ಯಂಡ್ ವಿ, ಇದು ವಿ. ಓಕೆ, ವಿ ಕೇಳಿದ್ದಾರೆ. ಎಕ್ಸ್ ಅಂತಂದ್ರು ಒಂದೇ, ವಿ ಅಂದರೂ ಒಂದೇ. ಓಕೆ, ಈಗ ವಿ ಈಸ್ ಈಕ್ವಲ್ ಟು ಏನಾಗುತ್ತೆ? ಯು ಪ್ಲಸ್ 3 ಆಗುತ್ತೆ. ಡಯಾಗ್ರಾಮನ್ನು ಗಮನಿಸಿ. ವಿ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 3 ಪ್ಲಸ್ ಯು ಅಥವಾ ಯು ಪ್ಲಸ್ 3 ಆಗುತ್ತೆ. ಓಕೆ, ಆಮೇಲೆ ಈ ಕೊಟ್ಟಿರೋ ಡೇಟಾಯಿಂದ ಮ್ಯಾಗ್ನಿಫಿಕೇಷನನ್ನು ಕಂಡುಹಿಡಿಯಬಹುದು. ಹೇಗೆ? ಎಮ್ ಇಸ್ ಈಕ್ವಲ್ ಟು ಐ ಡಿವೈಡೆಡ್ ಬೈ ಹೆಚ್. ಐ ಬಂದುಬಿಟ್ಟು 0.09, ಹೆಚ್ ಬಂದುಬಿಟ್ಟು 0.03, ದಟ್ ಈಸ್ 9 ಡಿವೈಡೆಡ್ ಬೈ 3, ದಟ್ ಈಸ್ 3. ಸೊ ಎಮ್ ಇಸ್ ಈಕ್ವಲ್ ಟು 3. ಓಕೆ, ಎಮ್ 3 ಬಂತು. ಆಮೇಲೆ ಇದರೊಳಗಡೆ ಫಾರ್ಮ್ ಆಗೋದು ಎಂಥ ಇಮೇಜ್ ಅಂತ ಹೇಳಿದ್ದಾರೆ? ಟು ಒಬ್ಟೈನ್ ಅನ್ ಇಮೇಜ್. ಓಕೆ, ಸ್ಕ್ರೀನ್ ಮೇಲೆ ವಾಲ್ ಮೇಲೆ ಫಾರ್ಮ್ ಆಗೋದು ಯಾವಾಗಲೂ ವರ್ಚುವಲ್ ಇಮೇಜನೇ ಬಿಡಿ, ವರ್ಚುವಲ್ ಇಮೇಜ್ ಆಗಿರೋದ್ರಿಂದ ಎಮ್ ಈಸ್ ಪಾಸಿಟಿವ್ ಓನ್ಲಿ. ನೌ ವಿ ಹ್ಯಾವ್ ಟು ಪ್ರೊಸೀಡ್ ಫರ್ದರ್. ಸೊ ಫಸ್ಟ್ ಸ್ಟೆಪ್ಪು ಎಮ್ ಅನ್ನು ಕಂಡುಹಿಡ್ಕೊಂಡೆ. ಎರಡನೇ ಸ್ಟೆಪ್ಪಲ್ಲಿ ಏನು ಮಾಡ್ತೀನಿ? ಫೈನಲ್ ನಮಗೆ ಬೇಕಾಗಿರೋದು ಏನು? ವಾಟ್ ಈಸ್ ಅ ಫೋಕಲ್ ಲೆಂತ್. ಆಮೇಲೆ ವಿ ಕೂಡ ಬೇಕು ನನಗೆ. ಸೊ ವಿ ಈಸ್ ರಿಕ್ವೈರ್ಡ್, ಎಫ್ ಈಸ್ ರಿಕ್ವೈರ್ಡ್. Okay, now use this formula. M is equal to minus V divided by U. That is M is 3, that is minus V divided by U. So 3U is equal to minus V. Okay, well.
ವೆಲ್ 3u ಈಸ್ ಈಕ್ವಲ್ ಟು ಮೈನಸ್ ವಿ. ಇಲ್ಲಿ ಈ ನೆಗೆಟಿವ್ ಸೈನನ್ನು ಬಿಟ್ಬಿಡೋಣ, ಇದನ್ನು ತೊಗೊಂಡ್ಬಿಡೋದು ಬೇಡ. ಅವಾಗ ವಿ ಈಸ್ ಈಕ್ವಲ್ ಟು 3u ಆಯಿತು. ನೆಕ್ಸ್ಟು ವಿ ಈಸ್ ಈಕ್ವಲ್ ಟು ಯು ಪ್ಲಸ್ 3 ಅಂತ ಕೂಡ ಇದೆ. ಸಬ್ಸ್ಟಿಟ್ಯೂಟ್ ಮಾಡೋಣ. ಅಲ್ಲಿಗೆ 3u ಈಸ್ ಈಕ್ವಲ್ ಟು ಯು ಪ್ಲಸ್ 3. ಸೊ 2u ಈಸ್ ಈಕ್ವಲ್ ಟು 3, u ಈಸ್ ಈಕ್ವಲ್ ಟು 1.5 ಮೀಟರ್ ಆಯಿತು. ಸೊ ಯು ಬಂದ ಮೇಲೆ ವಿ ಕಂಡುಹಿಡಿಯೋದು ಸುಲಭ. ವಿ ಈಸ್ ಈಕ್ವಲ್ ಟು 3u ಆಗಿರೋದ್ರಿಂದ 3 ಇಂಟು 1.5, ಸೊ ವಿ ಈಸ್ ಈಕ್ವಲ್ ಟು 4.5 ಮೀಟರ್ ಆಯಿತು. ಓಕೆ, ಸೊ ವಿ ಸಿಕ್ತು. ವಿ ಆ್ಯಂಡ್ ಯು ಸಿಕ್ಕ ಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ, ಮೂರನೇ ಸ್ಟೆಪ್ಪು 1/f ಈಸ್ ಈಕ್ವಲ್ ಟು 1/v ಪ್ಲಸ್ 1/u. ಸೊ ದಟ್ ಈಸ್ 1/f ಈಸ್ ಈಕ್ವಲ್ ಟು 1/4.5 ಪ್ಲಸ್ 1 ಡಿವೈಡೆಡ್ ಬೈ ಯು. ಆ್ಯಕ್ಚುಲಿ ಮೈನಸ್ ಸೈನ್ ಇರಬೇಕಿತ್ತು, ಸಾರಿ, ಇದು ಮೈನಸ್ ಬರುತ್ತೆ. ಫೈನಲ್ ಆಗಿ ಕರೆಕ್ಟ್, ಇದು ಮೈನಸ್ ಬರುತ್ತೆ, ಇಲ್ಲೂ ಮೈನಸ್ ಹಾಕೋತೀವಿ. ಇವಾಗ ಮೈನಸ್ ಯು ಬಂದುಬಿಟ್ಟು ಎಷ್ಟಾಯಿತು, 1.5. ಸೊ ಸಿಂಪ್ಲಿಫೈ ಮಾಡೋಣ. ಎಲ್ಲ ಕಡೆಗೂ ಮೈನಸ್ ಸೈನಿಂದ ಮಲ್ಟಿಪ್ಲೈ ಮಾಡಿ, ಮಲ್ಟಿಪ್ಲೈ ಬೈ ನೆಗೆಟಿವ್ ಸೈನ್ ಆನ್ ಬೋತ್ ದ ಸೈಡ್ಸ್. So we get minus 1/f is equal to 1/4.5 plus 1/1.5. ಇದನ್ನು ಬೇಕಾದ್ರೆ 1/45 ಅಂತ ಬರ್ಕೊಳ್ಳಿ, ಪ್ಲಸ್ 1/15 ಅಂತ ಬರ್ಕೊಳ್ಳಿ. ಸೊ ಅಲ್ಲಿಗೆ ಎಲ್ ಸಿ ಎಮ್ಮು ಏನಾಗುತ್ತೆ, ಮೈನಸ್ 1/f is equal to 1/45 ಅಲ್ಲ, 10/45, 10/15. ಸೊ ಮೈನಸ್ 1/f is equal to 45 ಎಲ್ ಸಿ ಎಮ್ಮು, ನ್ಯೂಮರೇಟರ್ 10 ಪ್ಲಸ್ 30. ಸೊ ಅಲ್ಲಿಗೆ ಮೈನಸ್ 1/f is equal to 40 ಡಿವೈಡೆಡ್ ಬೈ 45. f is equal to 45 ಡಿವೈಡೆಡ್ ಬೈ 40 ವಿತ್ ನೆಗೆಟಿವ್ ಸೈನ್. ಇಲ್ಲಿರೋ ನೆಗೆಟಿವ್ ಸೈನ್ ಆ ಕಡೆ ಕಳಿಸ್ತೀನಿ, ಈ ನೆಗೆಟಿವ್ ಸೈನನ್ನು ಈ ಕಡೆ ಕಳಿಸ್ತೀನಿ. ಸೊ ಅಲ್ಲಿಗೆ f is equal to, ಸೊ ಎಷ್ಟಾಗುತ್ತೆ, 45 ಡಿವೈಡೆಡ್ ಬೈ 40 ಅಂತಂದರೆ 1.125 ಮೈನಸ್ 1.125 ಮೀಟರ್. ಸೊ ಇದು ಫೋಕಲ್ ಲೆಂತ್. ಸೊ ನೋಡಿ ಮಕ್ಕಳೇ, ನಾನು ಸುಮ್ಮನೆ ಸ್ಯಾಂಪಲ್ಗೆ ಈ ಥರ ಮಾಡಿದ್ದೀನಿ. ಇದು ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಕಾಮೆಂಟ್ ಮಾಡಿ, ಇಲ್ಲ ಅಂತಂದರೆ ನಾನು ಬೋರ್ಡನ್ನೇ ಉಪಯೋಗಿಸ್ಕೊಂಡ್ಬಿಟ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಈಗ ಸದ್ಯಕ್ಕೆ 4 ಪ್ರಾಬ್ಲಮನ್ನು ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಜಾಸ್ತಿ ಪ್ರಾಬ್ಲಮ್ಸನ್ನು ಮಾಡ್ಕೊಂಡು ಹೋಗ್ತೀನಿ. ಸೊ ಐ ವಿಲ್ ಟ್ರೈ ಟು ಸಾಲ್ವ್ ಆ್ಯಸ್ ಮೆನಿ ಪ್ರಾಬ್ಲಮ್ಸ್ ಆ್ಯಸ್ ಪಾಸಿಬಲ್ ವಿತ್ ಇನ್ ಎ ಶಾರ್ಟ್ ಪೀರಿಯಡ್. ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟು ವೇವ್ ಆಪ್ಟಿಕ್ಸ್ ಪ್ರಾಬ್ಲಮ್ಸ್ ಕಡೆ ಸ್ವಲ್ಪ ಗಮನ ಕೊಡೋಣ. ಥ್ಯಾಂಕ್ ಯು ವೆರಿ ಮಚ್.